ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ ಹಾಗೆ 12 ರಾಶಿಗಳ ಫಲಾಫಲ, ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡ್ತಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಕಧಾಯ ಶರಿತೌ ವಾಚನ್ನ ಸದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ನವಮಿ ತಿಥಿ, ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿವಸ ಶುಕ್ರವಾರ, ನವಮಿ ಸೇರಿದೆ. ಬಹಳ ಒಳ್ಳೆಯದು. ಅಮ್ಮನವರ ಆರಾಧನೆಗೆ ನವಮಿ, ಅಷ್ಟಮಿ, ನವಮಿ, ಚತುರ್ದಶಿ ತಿಥಿಗಳು ಬಹಳ ಪ್ರಶಸ್ತ ಅಂತ ಹೇಳುತ್ತೆ ಶಾಸ್ತ್ರ. ಹೀಗಾಗಿ ಈ ದಿವಸ ಅಮ್ಮನವರ ಸನ್ನಿಧಾನದಲ್ಲಿ ಅಥವಾ ನಿಮ್ಮ ಮನೆಯಲ್ಲೇ ಅಮ್ಮನವರ ವಿಗ್ರಹ ಇದ್ದರೆ, ಒಂದು ಫೋಟೋ ಇದ್ದರೆ ಚೆನ್ನಾಗಿ ಒರೆಸಿ ಒಂದು ಒಳ್ಳೆ ಹೂ, ಪರಿಮಳ ಭರಿತವಾದ ಹೂವನ್ನು ಅಮ್ಮನವರು ನಿರೀಕ್ಷೆ ಮಾಡ್ತಾರಂತೆ. ಹೀಗಾಗಿ ಒಂದು ಒಳ್ಳೆ ಸಂಪಿಗೆಯೋ ಅಥವಾ ಮಲ್ಲಿಗೆ, ಈ ಥರದ್ದು ಒಳ್ಳೆ ಪರಿಮಳ ಭರಿತವಾದ ಪುಷ್ಪಗಳಿಂದ ಅರ್ಚನೆ ಮಾಡಿ ಅಮ್ಮನವರಿಗೆ. ಒಂದು ಒಳ್ಳೆ ಪಾಯಸ ಮಾಡಿ ಅಮ್ಮನವರಿಗೆ ನೈವೇದ್ಯ ಮಾಡಿ ಅದನ್ನು ನೀವು ತಗೊಳ್ಳಿ. ಅದನ್ನು ಪ್ರಸಾದ ರೂಪದಲ್ಲಿ ತಗೊಳ್ಳಿ. ಅದು ತುಂಬ ಅಮ್ಮನವರ ಅನುಗ್ರಹ ಉಂಟಾಗುತ್ತೆ. ಪ್ರತಿ ಶುಕ್ರವಾರ ಎಷ್ಟೋ ಜನ ಪಾಪ ಹೆಣ್ಮಕ್ಳು ಮಾಡ್ತಾ ಇರ್ತಾರೆ. ಒಂದು ಶ್ರದ್ಧೆಯಿಂದ ಒಂದು ಲಲಿತಾ ಸಹಸ್ರ ನಾಮ ಹೇಳ್ಕೊಳ್ಳೋದು, ಅರ್ಚನೆ ಮಾಡೋದು, ಕುಂಕುಮಾರ್ಚನೆ, ಹರಿದ್ರ ಅರ್ಚನೆ, ಕುಂಕುಮಾರ್ಚನೆ ಮಾಡೋದು, ಈ ಥರದ್ದೆಲ್ಲ ಮಾಡ್ತೀರಾ. ಪಾಪ ಈಗಿನವರು ನೋಡಿ, ಎಷ್ಟೋ ಜನ ಅಂದ್ಕೊಳ್ತಾರೆ ಈಗಿನವರಿಗೆ ಅಶ್ರದ್ಧೆಯಲ್ಲಿ ಇಲ್ಲ ಜಾಸ್ತಿ ಇದೆ. ಈಗಿನವರು ಪಾಪ ಹೆಚ್ಚಿನ ಶ್ರದ್ಧೆಯಿಂದ ಎಲ್ಲ ಕಡೆಗಳದು ಅದು ಜಾಸ್ತಿ ಹೆಚ್ಚಾಗಿದೆ. ಈಗ ದೇವತಾ ಆರಾಧನೆ ಆಗಬಹುದು ಅಥವಾ ಇನ್ನೇನೋ ಈ ಥರದ್ದು ಒಂದು ಅನುಷ್ಠಾನ, ಈ ಥರದ್ದೆಲ್ಲ ಹೆಚ್ಚಿನ ಜನ ತೊಡಗಿಸ್ಕೊಳ್ತಾರೆ. ಯುವಕರು ಕೂಡ ಅದು ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು. ಅವರು ಕೂಡ ಬದಲಾಗ್ತಾ ಇದ್ದಾರೆ. ಸಂತೋಷ. ಇದೆಲ್ಲ ಬೇಕು. ಏನು ಗೊತ್ತಾ, ನಮ್ಮ ಮನಸ್ಸಿಗೆ ಒಂದು ಆವರಣವನ್ನು ಸೃಷ್ಟಿಸುತ್ತೆ, ಒಂದು ಚೌಕಟ್ಟನ್ನು ಹಾಕಿಕೊಡುತ್ತೆ. ಇದೆಲ್ಲ ಸಂಸ್ಕಾರ. ಇದು ಮಕ್ಕಳಿಂದ ಮನೆಯಲ್ಲೆಲ್ಲ ಬೆಳಿಬೇಕು. ಇದು ಕುಟುಂಬ ಅದು ಮುಂದುವರಿಬೇಕು. ಅವಿಚ್ಛಿನ್ನವಾಗಿ ಮನೆಯಿಂದ ಪರಂಪರೆಯಿಂದ ಬರಬೇಕದು. ಏನು ಈ ಸಂಸ್ಕಾರ ಅನ್ನೋದು ಒಂದು ವಾರ, ಅದರ ಒಂದು ವೈಶಿಷ್ಟ್ಯತೆ, ಆ ದಿವಸ ಏನಿದೆ ವಿಶೇಷ, ಆ ದಿವಸದಲ್ಲಿ ನಾವು ಯಾವ ದೇವರ ಆರಾಧನೆ ಮಾಡಬೇಕು, ಅದು ಎಲ್ಲ ನಮಗೆ ಮನಸ್ಸಿಗೆ ನೋಡಿ, ಇದು ಮನಸ್ಸಿನ ಒಂದು ಸಮಾಧಾನಕ್ಕೆ ಇರತಕ್ಕಂಥ ಒಂದು ದಿವ್ಯವಾದ ದಾರಿ. ದೇವತಾ ಪೂಜೆ ಪುನಸ್ಕಾರ ಅಂತಕ್ಕಂಥದ್ದು ಅದನ್ನೇ ಒಂದು ಮನಸ್ಸಿಗೆ ಒಂದು ನೋಡಿ, ಒಂದು ಅಚ್ಚುಕಟ್ಟಾಗಿ ಕಸ ಗುಡಿಸಿ ಒಂದು ನೆಲ ಒರೆಸಿಬಿಟ್ರೆ ಯಾರು ಕೆಲಸ ಮಾಡೋರೋ ಅವರಿಗೆ, ಆ ಹೆಣ್ಣು ಮಕ್ಕಳಿಗೆ ಒಂದು ಆ ನಿರ್ಮಲತೆ ಇದೆಯಲ್ಲ, ಅದೇ ಒಂದು ಮನಸ್ಸಿಗೆ ಒಂದು ಸಮಾಧಾನ ತಂದು ಕೊಡುತ್ತೆ. ಅದೇ ಥರ ದೇವ್ರ ಮನೆಯನ್ನು ಅಚ್ಚುಕಟ್ಟಾಗಿ ಒರೆಸಿ ಆ ದಿವಸ ಒಂದು ಒಳ್ಳೆಯ ಹೂವಿನ ಅಲಂಕಾರ ಮಾಡಿಬಿಟ್ಟು ಏನೋ ಒಂದು ತುಪ್ಪದ ದೀಪ ಹಚ್ಚಿಟ್ರೆ ಮನಸ್ಸಿಗೆ ಒಂದು ನಿರ್ಮಲತೆ ಬರುತ್ತೆ. ಒಂದು ನಿರ್ಮಲವಾದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಅದೇ ಮುಕ್ತಿ, ಅದೇ ಸಮಾಧಾನ ಅಲ್ವಾ. ನಾವು ಮಾಡಿದ್ರ ಫಲ ಏನಪ್ಪ ಅಂತಂದರೆ ಆ ಕ್ಷಣ ಶಾಂತವಾಗಿದೆಯಪ್ಪ. ಮನೆಯೆಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ದೇವ್ರ ಮನೆ ಗುಡಿಸಿ ದೇವ್ರನ್ನೆಲ್ಲ ತೊಳೆದು ಇಟ್ಬಿಟ್ರೆ ಅದೇ ಒಂದು ಎಷ್ಟು ಸಮಾಧಾನ ಕೊಡುತ್ತೆ ಅಲ್ವಾ. ಆ ಥರದ್ದು. ಅದರಿಂದ ಇನ್ನೇನು ಮಹತ್ತರವಾದ ನಾನು ಏನು ಯಂತರ ಮಂತರ ಜಂತರ ಅಂತೀವಲ್ಲ, ಅಂಥದ್ದೆಲ್ಲ ನಾನು ಮಾಡಿಬಿಡಬೇಕು ಅದೆಲ್ಲ ಅವಶ್ಯಕತೆ ಇಲ್ಲ. ಮನಸ್ಸಿಗೊಂದು ಒಂದು ನಿರ್ಮಲ ಸಮಾಧಾನ ಉಂಟಾದರೆ ಅದು ಸಾಕು. ಅದೇ ಮಹಾಸೌಖ್ಯ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.